ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 25ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ ನಿಂದ ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಹೊಣೆಗಾರಿಕೆಯನ್ನ ವಿವರಿಸಿ. ಕೇಂದ್ರ ಮಂತ್ರಿಮಂಡಲದ ರಚನೆ ನಮ್ಮ ಸಂವಿಧಾನದ 74 ಕ್ಲಾಸ್ 1ನೇ ವಿಧಿಯು ರಾಷ್ಟ್ರಾಧ್ಯಕ್ಷರಿಗೆ ನೆರವು ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರಬೇಕು ಎಂದು ತಿಳಿಸುತ್ತದೆ. ಪ್ರಧಾನಿಯ ನೇತೃತ್ವದ ಕೇಂದ್ರ ಮಂತ್ರಿಮಂಡಲವು ನಿಜವಾದ ಕಾರ್ಯಾಂಗವಾಗಿದ್ದು ರಾಷ್ಟ್ರದ ಸಮಸ್ತ ಆಡಳಿತವನ್ನ ನಿರ್ವಹಿಸುತ್ತದೆ. ಓಕೆ, ಕೇಂದ್ರ ಮಂತ್ರಿಮಂಡಲವು ಸಾರ್ವಜನಿಕ ನೀತಿ ಹಾಗೂ ಯೋಜನೆಗಳನ್ನ ರೂಪಿಸಿ ಅನುಷ್ಠಾನಕ್ಕೆ ತರುವಂತಹ ಕಾರ್ಯವನ್ನ ಮಾಡುತ್ತೆ. ಈ ಕೇಂದ್ರ ಮಂತ್ರಿಮಂಡಲವನ್ನ 3 ವಿಧಗಳಾಗಿ ವಿಭಾಗಿಸಬಹುದು. ಅವು ಯಾವುದಂದ್ರೆ ಸಂಪುಟ ದರ್ಜೆ ಸಚಿವರು, ರಾಜ್ಯ ಸಚಿವರು ಮತ್ತು ಉಪ ಸಚಿವರು. ಓಕೆನಾ, ಸಂಪುಟ ದರ್ಜೆ ಸಚಿವರು, ರಾಜ್ಯ ಸಚಿವರು ಮತ್ತು ಉಪ ಸಚಿವರು. ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ ನೀತಿ ನಿರ್ಧಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಅಂದ್ರೆ ಲೋಕಸಭೆಗೆ ಸಾಮೂಹಿಕ ಹೊಣೆಗಾರಿಕೆಯನ್ನ ಹೊಂದಿರುತ್ತೆ. ಓಕೆ, ಸೊ ಆದುದರಿಂದ ಮಂತ್ರಿಮಂಡಲವು ಸಂಸತ್ತಿನ ವಿಶ್ವಾಸವಿರುವವರೆಗೂ ಕೂಡ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅಂಗೀಕರಿಸುವುದರ ಮೂಲಕ ಲೋಕಸಭೆಯು ಮಂತ್ರಿಮಂಡಲವನ್ನ ಅಧಿಕಾರದಿಂದ ಕೆಳಗೆ ಇಳಿಸಬಹುದು. ಸಂವಿಧಾನದ 90ನೇ ತಿದ್ದುಪಡಿಯ ಪ್ರಕಾರ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಪ್ರಧಾನಮಂತ್ರಿಯನ್ನು ಒಳಗೊಂಡು ಒಟ್ಟು ಲೋಕಸಭಾ ಸದಸ್ಯರ 15% ಮೀರುವಂತಿಲ್ಲ. ಓಕೆ, ಸೊ ಎಷ್ಟು ಮಕ್ಕಳೇ? 15% ಮೀರುವಂತಿಲ್ಲ. ಮಂತ್ರಿಯು ತನ್ನ ವಿಭಿನ್ನ ಖಾತೆಯ ಆಗು ಹೋಗು ಸಫಲತೆ ವಿಫಲತೆ ವೈಯಕ್ತಿಕ ಹೊಣೆಗಾರಿಕೆಯನ್ನ ಹೊಂದಿರುತ್ತಾರೆ ಮತ್ತು ಆಡಳಿತ ನಿರ್ವಹಣೆ ನೀತಿ ನಿರ್ಧಾರ ಹಾಗೂ ಕಾರ್ಯಕ್ರಮಗಳಿಗೆ ಸಂಸತ್ತಿಗೆ ಸಾಮೂಹಿಕ ಹೊಣೆಗಾರಿಕೆಯನ್ನ ಮಂತ್ರಿಮಂಡಲ ಹೊಂದಿರುತ್ತೆ. ಓಕೆ, ಥ್ಯಾಂಕ್ ಯು.